ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೇ ರಾಜಕೀಯ ಬೇಡ. ಎಲ್ಲರೂ ಜೊತೆಗೂಡಿ ಒಂದಾಗಿ ಕೆಲಸ ಮಾಡೋಣ. ರಾಜಕಾರಣಕ್ಕಿಂತ ಕಾರ್ಯ ಪೂರ್ಣವಾಗುವುದು ಬಹಳ ಮುಖ್ಯ. ಮಹೇಶ್ ವಾಡಗಿ ಸೇತುವೆ ಕಾಮಗಾರಿಯನ್ನು 2026ನೇ ಡಿಸೆಂಬರ್ ಒಳಗಾಗಿ ಮುಕ್ತಾಯಗೊಳಿಸಲು ಎಲ್ಲರೂ ಜವಾಬ್ದಾರಿಯುತವಾಗಿ ಕಾರ್ಯ ಮಾಡೋಣ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪೂರ್ ತಿಳಿಸಿದರು. ಅವರು ಶನಿವಾರ ರಬಕವಿ ಶಂಕರಲಿಂಗ ದೇವಸ್ಥಾನದ ಮುಂಭಾಗದಲ್ಲಿ ಕಳೆದ 5 ದಿನಗಳಿಂದ ಮಹೇಶ್ ವಾಡಗಿ ಸೇತುವೆ ಕಾಮಗಾರಿಯ ಅಂಗವಾಗಿ ಡಾ. ರವಿ ಜಮಖಂಡಿ ನೇತೃತ್ವದಲ್ಲಿ ನಡೆಯುತ್ತಿರುವ ಆಮರಣ ಉಪವಾಸ ಸತ್ಯಾಗ್ರಹದ ವೇದಿಕೆಗೆ ಭೇಟಿ ನೀಡಿ ಅವರು ಮಾತನಾಡಿದರು. ಮಹೇಶ್ ವಾಡಗಿ ಗ್ರಾಮದ ರೈತರ ಜಮೀನು ಮುಳುಗಡೆ ಸಂಬಂಧಪಟ್ಟಂತೆ 3 ದಿನಗಳ ಒಳಗಾಗಿ ಪರಿಹಾರ ನೀಡಲಾಗುವುದು. ಮದನಮಟ್ಟಿ ಗ್ರಾಮದ ರೈತರ ಭೂ ಸ್ವಾಧೀನದ ಪರಿಹಾರವನ್ನು 15 ದಿನಗಳ ಒಳಗಾಗಿ ನೀಡಲಾಗುವುದು. ರೈತರು ಕೂಡ ಅಭಿವೃದ್ಧಿ ಕಾರ್ಯಗಳ ಸಂದರ್ಭದಲ್ಲಿ ಸ್ವಲ್ಪ ಹಿಂದೆ ಸರಿದು ಸಹಕಾರ ಮಾಡಬೇಕು. ರಬಕವಿ ಬನಹಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮುಖಂಡರು ಸೇತುವೆ ಕಾಮಗಾರಿಗೆ ಸಂಬಂಧಪಟ್ಟಂತೆ 7 ಮನವಿಗಳನ್ನು ಮಾಡಿಕೊಂಡಿದ್ದಾರೆ. ಎಲ್ಲವುಗಳನ್ನು ಹಂತ ಹಂತವಾಗಿ ಮುಕ್ತಾಯಗೊಳಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು. ಮಹೇಶ್ ವಾಡಗಿ ಸೇತುವೆ ಕಾಮಗಾರಿ ಕುರಿತು ಅಥಣಿ ಶಾಸಕ ಲಕ್ಷ್ಮಣ ಸವದಿ ಮತ್ತು ತೀರದಾಳ ಶಾಸಕ ಸಿದ್ದು ಸವದಿ ಜೊತೆ ಕುಳಿತುಕೊಂಡು ಚರ್ಚೆ ಮಾಡಿಕೊಂಡು ಆದಷ್ಟು ಬೇಗನೆ ಸೇತುವೆ ಕಾಮಗಾರಿಯನ್ನು ಮುಕ್ತಾಯಗೊಳಿಸಲು ಪ್ರಯತ್ನಿಸುತ್ತೇವೆ. ಉಪವಾಸ ಸತ್ಯಾಗ್ರಹದ ಮೂಲಕ ಡಾ. ರವಿ ಜಮಖಂಡಿ, ಡಾ. ಪದ್ಮಜಿತ್ ನಾಡಗೌಡ ಪಾಟೀಲ್, ಶಂಕರ್ ಸೂರಗಾಮಿ ಮತ್ತು ಅವರನ್ನು ಬೆಂಬಲಿಸಿದ ಎಲ್ಲರೂ ಸರ್ಕಾರ ಮತ್ತು ಅಧಿಕಾರಿಗಳ ಕಣ್ಣು ತೆರೆಸುವ ಕಾರ್ಯವನ್ನು ಮಾಡಿದ್ದೀರಿ. ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಶೀಘ್ರವೇ ಕಾರ್ಯವನ್ನು ಆರಂಭಿಸುವಂತೆ ಮತ್ತು ಹೆಚ್ಚುವರಿ ಅನುದಾನವನ್ನು ಪ್ರಸ್ತಾವನೆಯನ್ನು ಸಲ್ಲಿಸಲು ಸಚಿವ ಆರ್.ಬಿ. ತಿಮ್ಮಾಪೂರ್ ತಿಳಿಸಿದರು. ಸಚಿವ ತಿಮ್ಮಾಪೂರ್ ಸತ್ಯಾಗ್ರಹಿಗಳಿಗೆ ಎಳೆನೀರು ಕುಡಿಸುವುದರ ಮೂಲಕ ಅನ್ನ ಸತ್ಯಾಗ್ರಹವನ್ನು ಕೊನೆಗೊಳಿಸಿದರು. ಶಾಸಕ ಸಿದ್ದು ಸವದಿ ಮಾತನಾಡಿ, 7 ಸಮಸ್ಯೆಗಳ ಕುರಿತು ಸಚಿವರ ಜೊತೆ ಚರ್ಚೆ ಮಾಡಲಾಗಿದೆ, ಎಲ್ಲವನ್ನೂ ನೀಡುವುದಾಗಿ ತಿಳಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಡಾ. ಮಹಾವೀರ ದಾನಿಗೊಂಡ್, ನೀಲಕಂಠ ಮುತ್ತೂರ್, ರಾಮಣ್ಣ ಹುಲಕುಂದ್, ಸಂಜಯ್ ತೆಗ್ಗಿ, ಆನಂದ್ ಕಂಪು, ಗೌರಿ ಮಿಳ್ಳಿ, ರೇಣುಕಾ ಜಿಡ್ಡಿಮನಿ ಮಾತನಾಡಿದರು. ಜಮಖಂಡಿಯ ಕಂದಾಯ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್, ರಬಕವಿ ಬನಹಟ್ಟಿ ತಹಸೀಲ್ದಾರ್ ಗಿರೀಶ್ ಸ್ವಾದಿ, ಧರೆಪ್ಪ ಉಳ್ಳಾಗಡ್ಡಿ, ಸಂಗಪ್ಪ ಕುಂದಗೋಳ್, ಗಜಾನನ ತೆಗ್ಗಿ, ಮಲ್ಲಿಕಾರ್ಜುನ್ ನಾಶಿ, ಸಿದ್ದನಗೌಡ ಪಾಟೀಲ್, ಸಂಗಯ್ಯ ಅಮ್ಮನಗಿಮಠ್, ಶ್ರೀಶೈಲ್ ಗೊಂಬಿ, ಸಿದ್ದರಾಮ್ ಸೌದತ್ತಿ, ಶ್ರೀಮಂತ್ ಕಾನಗೊಂಡ್ ಸೇರಿದಂತೆ ರಬಕವಿ ಬನಹಟ್ಟಿ, ರಾಂಪುರ್, ಮದನಮಟ್ಟಿ, ಹಳೆಂಗಳಿ, ತಮದಡ್ಡಿ, ಮಹೇಶ್ ವಾಡಗಿ ಗ್ರಾಮದ ರೈತರು ಹಾಗೂ ಅನೇಕ ಸಾರ್ವಜನಿಕರು ಭಾಗವಹಿಸಿದ್ದರು. ಇವತ್ತು ಅವ್ರೇನು ಕೆಲಸ ಆಗ್ಬೇಕಾಗಿತ್ತಲ್ಲ ಆ ಕಡೆ ನಾವು ಗಮನ ಕೊಡಬೇಕಾಗಿತ್ತು. ನಾನು ಸೌದಿ ಸಾಹೇಬ್ರಿಗೆ ಮಾತಾಡ್ತೀನಿ. 2 ಸೌದಿಗಳು ಅದ ನಮ್ದು. ನಮ್ಮ ಬಾಲ್ಕೋಟಿ ಸೌದಿ ಸಾಹೇಬ್ರು ಅದಾರು, ಬೆಳಗಾಂ ಸೌದಿ. ಇವ್ರಿಬ್ರು ಕುಡಿದ್ರೆ ಏನ್ ಬೇಕಾದ್ ಮಾಡ್ತಾ ಇದ್ದೆ. ಯಾಕೋ ಹೆಂಗ್ ಕುಡಿಲ್ಲ ಏನೋ ಗೊತ್ತಾಗಿಲ್ಲ. ಅದು ಪಕ್ಷ ಒಂದು ಚೇಂಜ್ ಆಗಿತ್ತಲ್ಲ, ಹಂಗಾಗಿ ಅದಕ್ಕೆ ನಾನು ನಿಮ್ಮನ್ನ ಇಬ್ಬರನ್ನು ಕೂಡಿಸ್ತಾನು ಕೆಲಸಗಳನ್ನು ಮಾಡಿಸ್ಕೊಡ್ತೇನೆ. ಈ ಕೆಲಸ ಮಾಡಿಕೊಡ್ತೇನೆ ಹೇಳಿ ಮತ್ತೊಮ್ಮೆ ಜನಪರವಾಗಿ ತಾವು ನೋಡಿ ಕೆಲಸ ನಾವು ಮಾಡಿಸ್ತೀವಿ. ನಮ್ಮನ್ನು ನಂಬ್ರಿ. ಗೆರಿ ಹೊಡಿದ್ರಿ ಅಂದ್ರೆ ನೀವು ಅಣ್ಣನೂ 5 ವರ್ಷ ಇದ್ದ, ಅಮ್ಮನೂ 5 ವರ್ಷ ಇದ್ರು ಮಾಡಿದ್ರ ಗೆರಿ ಹೊಡೆದಿದ್ರೆ ಅವಾಗ ನಾನ್ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೀನಿ. ಈ ಕೆಲಸ ನಾವು ಮಾಡ್ತೇವೆ. ನೋಡ್ರಿ ಈ ಕಡೆ ನೋಡಿ, ನನ್ನ ಮಾತು ಕೇಳಿಲ್ಲ. ನಾನು ಶಂಕರ್ ಅವರು, ನಾನು ಜವಾಬ್ದಾರಿಯುತವಾಗಿ ಹೇಳ್ತೀನಿ. ಕೆಲಸ ಮಾಡ್ತೇನೆ, ಮಾಡಿಸ್ತೇನೆ. ಈ ಸರ್ಕಾರದಿಂದ ಕೆಲಸ ಮಾಡೇ ಮಾಡ್ತೇವೆ. ನಾವು ಸುಮ್ಮನೆ ಹೇಳಕ್ಕಾಗೋದಿಲ್ಲ. ಅದು ಒಂದು ದಿವಸ ಹೆಚ್ಚು ಕಡಿಮೆ ಮುಗ್ತೀವಿ. ಮೊನ್ನೆ ಡಿಸೆಂಬರ್ 6 ಹೇಳಿದ್ರಲ್ಲ, ಸ್ಪ್ಯಾನ್ಗಳ ಒಂದು 5 ಸ್ಪ್ಯಾನ್ಗಳ ಕಮಾನುಗಳು ರಸ್ತೆ ಸಂಪರ್ಕ ರಸ್ತೆ ಆಗಲಿಕ್ಕೆ ಅದಕ್ಕೂ ಸಹಿತ ಹೊಸದಾಗಿ ಮ್ಯಾಲ MD ಕೂಡ ಮಾತಾಡ್ಯಾರು. ಅದಕ್ಕೂ ಸುಮಾರು 10 ಕೋಟಿ ತನಕ ಖರ್ಚು ಬರ್ತದ, ಅದನ್ನು ಸಹಿತ ಹೇಳಿದ್ದಾರೆ ಅವರು. ಮತ್ತು ಈಗೇನ 19ರಾಗ ಹೈಟ್ ಆಗಿತ್ತು, 10 ಫುಟ್ ಹೆಚ್ಚು ಮಾಡಿದ್ರು. ಅದ್ರ ಬಗ್ಗೆನೂ ಸಹಿತ ಈ ನಿಗಮದಾಗ ಅಪ್ರೂವಲ್ ಆಗ್ಯದ, ಗೌರ್ಮೆಂಟ್ದಾಗ ಆಗಿಲ್ಲ, ಪ್ರಪೋಸಲ್ ಹೋಗೈತಿ. ಅದನ್ನು ಸಹಿತ ಮಂಜೂರು ಮಾಡಿ ಕೊಡಿಸ್ತೀನಿ ಅನ್ನುವಂತ ಮಾತನ್ನ ಮಾನ್ಯ ಸಚಿವರು ಹೇಳಿದ್ದಾರೆ. ಮತ್ತು ಈ ಭೂಮಿ ಅಕ್ವಿಷನ್ ಅಂತೂ ಆಲ್ರೆಡಿ ಆ ಭಾಗದ್ದು ಆಗ್ಯದ.
ದುಡ್ಡು ರೆಡಿ ಅದ, ಕಳಿಸ್ತೀವಿ. ಈ ಭಾಗದ ಇನ್ನೊಂದು 10-15 ದಿವಸ ಟೈಮ್ ಬೇಕಾಗ್ತಿದಾರ, ಅದನ್ನು ಸಹಿತ ತಕ್ಷಣ ಮಾಡಿಕೊಡ್ಬೇಕನ್ನುವಂತ ಆಗ್ರಹವನ್ನ ಸುಮಾರು 7 ಪಾಯಿಂಟ್ಗಳನ್ನ ನಾವು ಮಾಡಿವ ಆಲ್ರೆಡಿ. ಅದರಿಂದ ನಿಮ್ಗೆಲ್ಲಾ ಗೊತ್ತಿದ್ದ ಪಾಯಿಂಟ್ಗಳನ್ನ ಎಲ್ಲಾನು ಸಂಪರ್ಕ ರಸ್ತೆ, ಲ್ಯಾಂಡ್ ಅಕ್ವಿಷನ್ ಮತ್ತು ಬೇಗನೆ ಕೆಲಸ ಪಿಲ್ಲರ್ ನಿಂದಿಸಿ ಮುಗಿಸುದು. ಅವರು ಗುತ್ತಿಗೆದಾರನು ಇಲ್ಲೇ ಅದಾರ, ಅವರು ಬಂದಾರ. ಈಶ್ವರ್ ಸನ್ಕಲ್ ಅವರ ಜನ್ಮದಿನ ಸರ್. ಅವರು ಹೇಳಿದ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೀನಿ ಸರ್. ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರ್ಲಂತ ಹೇಳಿದಂತ ಊರು ಸರ್ ಇದು. ನಾವು ಅಷ್ಟು ಮುಗ್ಧರದೀವಿ, ಏನೂ ಕೇಳಾಕ ಬಯಸಂಗಿಲ್ಲ. ನಮ್ಮಲ್ಲಿ ಬಡತನ ಇದ್ದವರು ಬಡತನ ಅದನಿ ಅಂತ ಫೀಲಿಂಗ್ ಇಲ್ಲ ಅವ್ರಿಗೆ, ನಾ ಬಡವ ಅದನ್ನ ಅಂತ ಸರಿಯಾಗಿ ಫೀಲಿಂಗ್ ಇಲ್ಲ, ಅಷ್ಟು ಮುಗ್ಧರದೀವಿ. ಸೊ ಅದಕ್ಕೆ ನನಗೇನು ಅನ್ಸಾಗ್ತದೆ, ಕೆಲವೊಬ್ರು ಶ್ರೀಮಂತರು ಅದಾರ ಇಲ್ಲಿ, ಈ ಇಂಥ ಬಡರ ಜನರ ಮಧ್ಯೆ ನಾ ಶ್ರೀಮಂತ ಆಗಿ ಅವ್ರ ನಡುವೆ ಅಡ್ಡಾಡಿ ನಾ ಶ್ರೀಮಂತಿಕೆ ತೋರಿಸುವುದು ಎಷ್ಟು ಸಮಂಜಸ ಅಂತ ಹೇಳಿ ಒಂದು ಮನಸ್ಸಿಗೆ ಅವರೇ ನನಗೆ ಪ್ರೇರಣೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಅದಕ್ಕಾಗಿ ಇಂಥ ಬೃಹತ್ ಯೋಜನೆಗಳನ್ನು ಮಾಡಿದ್ರೆ ನಮ್ಮಲ್ಲಿ ಕ್ಷೇತ್ರದಲ್ಲಿ ನಶಿಸಿ ಹೋಗುತ್ತಿರುವಂತಹ ನೇಕಾರಿಕೆಗೆ ಒಂದು ಉತ್ತಮ ಬಲ ಬಂದು ಎಲ್ಲಾ ರೀತಿಯಿಂದ ಅಭಿವೃದ್ಧಿ ಆಗ್ತದೆ. ಅದೇನೋ ಟೆಕ್ನಿಕಲ್ ಡಿಫಿಕಲ್ಟೀಸ್ ಅದಾವ ಅಂತ ಹೇಳಿದ್ರಿ, ಏನೋ ಮಾಡ್ರಿ, ಆದಿರ್ಲಿ 10 ವರ್ಷದಿಂದ ನಡಾಕ್ತೈತಿ. ನಿಮಗಾದ್ರೂ ಒಂದು ಆತ್ಮಸಾಕ್ಷಿ ಇರಬೇಕಿಲ್ಲ ಮಾಡಬೇಕು ಅಂತೇಳಿ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗೈತಿ ಆದಿದ್ ಅಂತ ಹೇಳ್ತೀರಿ ಅಂತ, ಆ ಆತ್ಮಸಾಕ್ಷಿಯಾಗಿ ದಯವಿಟ್ಟು ಬೇಗನೆ ಮುಗಿಸಿ ಕಾಮಗಾರಿಯನ್ನ ತ್ವರಿತವಾಗಿ ಮಾಡಿ ಅವರದು ಅದನ್ನ ಉಪಯೋಗ ಬಂತಂದ್ರೆ ಅವರು ಎಲ್ಲರೂ ಶ್ರೀಮಂತರಾಗುವುದನ್ನು ನೋಡಿ ನಾವು ನೀವೆಲ್ಲರೂ ಖುಷಿ ಪಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಪ್ರತಿಭಟನೆಗೆ ತಾವು ಬಹಳ ಬೆಂಬಲ ವ್ಯಕ್ತಪಡಿಸಿರಿ. ತ್ವರಿತದಲ್ಲಿ ಅದನ್ನ ಕಾಮಗಾರಿನ ಕೈಗೆತ್ತಿಕೊಂಡು ಮುಗಿಸ್ತಂತ ಹೇಳಿದಿರಿ. ಇನ್ನು ಮುಂದಿನ ನಿರ್ಧಾರ ನಾನು ಅಷ್ಟೇ ತಗೊಳ್ಳೋದಂಥದ್ದಿಲ್ಲ, ನಮ್ಮ ಮುಖಂಡರು ಎಲ್ಲರೂ ಸೇರಿ ಏನು ನಿರ್ಣಯ ಮಾಡ್ಯಾರಂತಂದು ಈ ಸಂದರ್ಭದಲ್ಲಿ ಕೇಳಿ ಮುಂದಿನ